ಅವ್ಯವಸ್ಥೆಯ ಆಗರವಾದ ಹಾವೇರಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಧರಣಿಗಿಳಿದ ವಿದ್ಯಾರ್ಥಿಗಳು. ಮೂಲಭೂತ ಸೌಕರ್ಯ ಕೊಡದೇ ಇರುವ ಅಧಿಕಾರಿಗಳಿಗೆ ಧಿಕ್ಕಾರ. ಮೂಲಭೂತ ಸೌಕರ್ಯ ಕೊಡದೇ ಇರುವ ಅಧಿಕಾರಿಗಳಿಗೆ ಬೆಡ್ ಇಲ್ಲ, ಕಂಪ್ಯೂಟರ್ ಲ್ಯಾಬ್ ಬೀಗ, ಕ್ರೀಡಾ ವಸ್ತುಗಳಂತೂ ಇಲ್ಲವೇ ಇಲ್ಲ. ಹೌದು, ಹಾವೇರಿ ನಗರದ ಸರ್ಕಾರಿ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ದಿನವಿಡೀ ಧರಣಿಗಿಳಿದ ಘಟನೆ ಕೋಲಾಹಲವನ್ನು ಸೃಷ್ಟಿಸಿದೆ. ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಹಲವಾರು ಅಕ್ರಮ ಮತ್ತು ಅವ್ಯವಸ್ಥೆಯ ಆರೋಪಗಳು ಕೇಳಿಬಂದಿವೆ. ಸ್ವಚ್ಛತೆ ಕೊರತೆ, ಹಾಳಾದ ಶೌಚಾಲಯ, ತಿಂಡಿಗೆ ಬಳಸುವ ಪದಾರ್ಥಗಳನ್ನ ಚರಂಡಿ ಪಕ್ಕದಲ್ಲಿ ಒಣಗಿಸುವಂತಹ ದುರ್ಗಂಧದ ಪರಿಸ್ಥಿತಿ ಇವೆಲ್ಲ ವಿದ್ಯಾರ್ಥಿಗಳನ್ನ ಕಂಗಾಲಾಗಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಸರ್ಕಾರ ನಿರ್ಮಿಸಿದ ಕಂಪ್ಯೂಟರ್ ಲ್ಯಾಬ್ ಮತ್ತು ಗ್ರಂಥಾಲಯಕ್ಕೂ ಅನೇಕ ತಿಂಗಳುಗಳಿಂದ ಬೀಗ ಹಾಕಲಾಗಿದ್ದು, ಹೊಸದಾಗಿ ಬಂದ ಬೆಡ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸದೆ ಅಧಿಕಾರಿಗಳು ತಡೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ದೀರ್ಘಕಾಲದಿಂದ ಕೇಳಿಕೊಳ್ಳದೆ ಅಧಿಕಾರಿಗಳು ಪೊಲೀಸರ ಮೂಲಕ ಬೆದರಿಕೆ ಹಾಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. 3 ತಿಂಗಳುಗಳಿಂದ ಬೆಡ್ಗಳು ಬಂದರೂ ಕೊಡ್ತಾ ಇಲ್ಲ, ಕಂಪ್ಯೂಟರ್ ಲ್ಯಾಬ್ ಅನ್ನ ಬೀಗ ಹಾಕಿದ್ದಾರೆ, ಕ್ರೀಡಾ ವಸ್ತುಗಳಿಲ್ಲ ಎಂದು ವಿದ್ಯಾರ್ಥಿಗಳ ಪ್ರತಿನಿಧಿ ಆರೋಪಿಸಿದ್ದಾರೆ. ಶೌಚಾಲಯ, ಕುಡಿಯುವ ನೀರು, ಪ್ರಥಮ ಚಿಕಿತ್ಸಾ ಕಿಟ್, ಪುಸ್ತಕಗಳು, ಆಟೋಪಕರಣಗಳು ಎಲ್ಲ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣವೇ ಹಿನ್ನಡೆಯಾಗಿದೆ ಎಂದು ಪ್ರತಿಭಟನೆಯಲ್ಲಿ ಎಸ್ಎಫ್ಐ ನಾಯಕರು ಖಂಡಿಸಿದರು. ಮನವಿಗೆ ಸ್ಪಂದಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಹೋರಾಟಕ್ಕೆ ಮುಂದಾಗುವುದಾಗಿ ಎಸ್ಎಫ್ಐ ಎಚ್ಚರಿಕೆಯನ್ನು ನೀಡಿದೆ. ಜಿಲ್ಲಾಧಿಕಾರಿಗಳು ಬರಲೇಬೇಕು, ಜಿಲ್ಲಾಧಿಕಾರಿಗಳು ಬರಲೇಬೇಕು, ಮೂಲಭೂತ ಸೌಲಭ್ಯ ಕೊಡಲೇಬೇಕು, ಬೇಕೇ ಬೇಕು. ಅವ್ರು ಕೊಡೋದಿಲ್ರಿ, ನಾವು ಬಿಡೋದಿಲ್ರಿ, ಅವ್ರು ಕೊಡೋದಿಲ್ರಿ, ನಾವು ಬಿಡೋದಿಲ್ರಿ, ಬೇಕೇ ಬೇಕು. ಆತ್ಮೀಯರೇ, ಇವತ್ತು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣಕ್ಕೆ ವ್ಯಾಪ್ತಿ ಬರ್ತಕ್ಕಂಥ ನಂಬರ್ 2 ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಅಧಿಕಾರಿಗಳು ವಂಚನೆ ಮಾಡಿದ್ದಾರೆ. ಯಾಕಂತಂದ್ರೆ ಇವತ್ತು ಸುಮಾರು 4-5 ತಿಂಗಳಿಂದ ಬಂದಿರತಕ್ಕಂಥ ಬೆಡ್ಗಳನ್ನ ಕೊಟ್ಟಿಲ್ಲ. ಇಲ್ಲಿ ಲೈಬ್ರರಿ ಮತ್ತು ಗ್ರಂಥಾಲಯ ಇದೆ, ಅವುಗಳನ್ನ ಓಪನ್ ಮಾಡೋದು ಇವತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಮಾಡಿರ್ತಕ್ಕಂಥದ್ದು. ಪುಸ್ತಕಗಳು ಸರ್ಕಾರ ಕೊಟ್ಟಿದೆ, ಆದ್ರೆ ಮಕ್ಕಳು ಯಾವುದೇ ತರದ ಪುಸ್ತಕಗಳನ್ನ ಕೊಟ್ಟಿಲ್ಲ. ಆಮೇಲೆ ಇವತ್ತು ಊಟದ ವ್ಯವಸ್ಥೆ ಇರ್ಕೊಂಡು ಸ್ವಚ್ಛತೆ ಮತ್ತು ಅನೇಕ ವ್ಯವಸ್ಥೆಯನ್ನ ಹಾಳು ಮಾಡಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ಇವತ್ತು ವಿದ್ಯಾರ್ಥಿಗಳು ಧರಣಿ ಮಾಡಿ ಈ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕಂತೇಳಿ ಅಧಿಕಾರಿಗಳ ಮುಂದೆ ಒಂದು ಬೇಡಿಕೆ ಇಟ್ಕೊಂಡು ಧರಣಿ ಮಾಡ್ತಿದ್ರೆ, ಆದ್ರೆ ಅಧಿಕಾರಿಗಳು ಇವತ್ತು ನೋಡ್ಕೊಂಡು ಯಾವ್ದು ಕೂಡ ಸ್ಪಂದನೆ ಮಾಡ್ತಲ್ಲ. ಇವತ್ತು ನೋಡ್ತಿರ್ಬೋದು, ಬಹುತೇಕ ಲಕ್ಷಾಂತರ ರೂಪಾಯಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಗ್ರಂಥಾಲಯ ಇದೆ. ಆ ಗ್ರಂಥಾಲಯ ಇರ್ತಕ್ಕಂತಹ ಚೇರ್ಗಳನ್ನ ಇವತ್ತು ಅಧಿಕಾರಿಗಳು ಮಾರ್ಕೊಂಡು ತಿಂದಿರ್ತಕ್ಕಂಥದ್ದು. ಮತ್ತೆ ಇಲ್ಲಿರ್ತಕ್ಕಂಥ ಯಾವುದೇ ನೀವು ನೋಡ್ತಾ ಇರ್ಬೋದು ಸಿಸಿ ಕ್ಯಾಮೆರಾ ಮತ್ತು ಇಲ್ಲಿರ್ತಕ್ಕಂಥ ಸುರಕ್ಷೆ ಇರ್ತಕ್ಕಂತಹ ಒಂದು ಯಾವುದೇ ವ್ಯವಸ್ಥೆ ಇಲ್ದಂಗೆ ಇವತ್ತು ಸರ್ಕಾರ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನುಂಗಿ ನೀರು ಕುಡಿದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ವಿದ್ಯಾರ್ಥಿಗಳ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಡೋರ್ಗಳನ್ನ ಹಾಳು ಮಾಡಿದಾರ, ವಿದ್ಯಾರ್ಥಿಗಳು ಫ್ಯಾನ್ಗಳನ್ನ ಹಾಳು ಮಾಡಿದಾರ, ಚೇರ್ಗಳನ್ನ ಹಾಳು ಮಾಡಿದಾರ ಅಂತಂದು ಹೇಳಿ ಅವರು ಇಲ್ಲಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಕೊಳ್ಳೋದಕ್ಕೋಸ್ಕರ ತಾವೇ ಸಿಸಿ ಕ್ಯಾಮ್ರಾಗಳನ್ನ ತೆಗೆದು ಹಾಕಿದಾರ. ತೆಗೆದು ಹಾಕುವ ಮೂಲಕ ಇವತ್ತು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಸರಿಯಾದ ಸ್ವಚ್ಛತೆ ಇಲ್ಲ, ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಅಂತಂದ್ರೆ ಯಾವುದೇ ಒಂದು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಘಟಕ ಅಂತಕ್ಕಂಥದ್ದಿಲ್ಲ, ಪುಸ್ತಕಗಳಿಲ್ಲ, ಲೈಬ್ರರಿ ಇಲ್ಲ, ಯಾವುದೇ ವ್ಯವಸ್ಥೆ ಇರ್ತಕ್ಕಂಥ ಇವತ್ತು ನಿರ್ಲಕ್ಷ್ಯಕ್ಕೊಳಗಿರ್ತಕ್ಕಂಥ ಹಾಸ್ಟೆಲ್ ಅಂತ ಕರಿಬಹುದು. ಇವೆಷ್ಟೆಲ್ಲ ಸಮಸ್ಯೆಗಳ ವಿರುದ್ಧವಾಗಿ ತಾಲೂಕು ಅಧಿಕಾರಿಗೆ ವಿದ್ಯಾರ್ಥಿಗಳು ಮನವಿ ಪತ್ರ ಕೊಟ್ಟಿದ್ದಾರ, ಸಭೆ ಕೂಡ ಮಾಡಿ ಹೇಳಿದ್ರ. ಆದ್ರೆ ತಾಲೂಕು ಅಧಿಕಾರಿಗಳು ಇದನ್ನ ತುಂಬಾ ನಿರ್ಲಕ್ಷ್ಯ ಮಾಡಿ ಕಣ್ಣು ಮುಚ್ಚಿರ್ತಕ್ಕಂಥ ಕೆಲಸ ಮಾಡ್ತಾರ. ಆದ್ರೆ ಇಷ್ಟೆಲ್ಲ ಅವ್ಯವಸ್ಥೆ ವಿರುದ್ಧ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಒಂದೇ ಒಂದು ಏನು ಉಸಿರು ಬಿಡ್ಲಾರ್ದಂಗೆ ಇವತ್ತು ಕೆಲಸನ ಮಾಡ್ತಾ ಬಂದಿರೋದು. ಅಷ್ಟಲ್ದೇನೆ ಈಗೆಲ್ಲ ನಿರ್ಲಕ್ಷ್ಯ ಕಾರಣ ಇವರೆಲ್ಲರೂ ಕೂಡ
ಈ ನಾವೆಲ್ಲ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿಗಳನ್ನ ಒಂದು ನಿರ್ಲಕ್ಷ್ಯತನ, ಸಮಾಜ ಕಲ್ಯಾಣ ಇಲಾಖೆ ದಲಿತ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕಂತ ಇಲಾಖೆ ಇವತ್ತು ದಲಿತ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿ ಅಧಿಕಾರಿಗಳು ಮೋಜು ಮತ್ತು ಮಸ್ತಿ ಮಾಡ್ತಕ್ಕಂಥದ್ದು ಇದಕ್ಕೊಂದು ಸಾಕ್ಷ್ಯತೆ. ಹಾಗಾಗಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾಧಿಕಾರಿ, ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಇಲಾಖೆ ಸಚಿವರು ಇತ್ತ ಕಡೆ ಗಮನ ಹರಿಸಿ ಈ ವಿದ್ಯಾರ್ಥಿಗೆ ತಲುಪಿಸಬೇಕಂತಹ ಎಲ್ಲ ಸಮಸ್ಯೆಗಳ ಏನೋ ಸೌಲಭ್ಯಗಳನ್ನು ತಲುಪಿಸಬೇಕು. ಮತ್ತೆ ಇಲ್ಲಿ ನಡೀತಕ್ಕಂಥ ಕಳ್ಳತನ, ಭ್ರಷ್ಟಾಚಾರವನ್ನ ಸಮಗ್ರ ತನಿಖೆ ಮಾಡಬೇಕು. ಇದನ್ನ ಕಂಪ್ಲೇಂಟ್ ಲಾಂಚ್ ಮಾಡಿ ಲೋಕಾಯುಕ್ತರಿಂದ ವಿಶೇಷ ತನಿಖೆ ಮಾಡಿ ಇಲ್ಲಿ ಮಾಡಿರ್ತಕ್ಕಂತಹ ಅವ್ಯವಹಾರ ಭ್ರಷ್ಟಾಚಾರಗಳಿಗೆ ತಕ್ಕ ಒಂದು ಶಾಸ್ತಿ ಮಾಡಬೇಕು, ಒಂದು ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಬಸವರಾಜ್ ಎಸ್, SFI ಜಿಲ್ಲಾ ಅಧ್ಯಕ್ಷ, ಹಾವೇರಿ.